ಫ್ಯೂಚರ್ ಸಿನಿಮಾಗಳು ಮಾಡೋ ಶೈಲಿ ಬದಲಾಗಿದೆ ಅಥವಾ ಶೈಲಿನ ಬದಲಾಯ್ತವ ಒಳ್ಳೆ ಬ್ಯಾಕ್ಗ್ರೌಂಡ್ ಸಿನಿಮಾ ಮಾಡ್ತಾರೆ 50 ಮೇಕಿಂಗ್ ಶೈಲಿ ಮತ್ತು ಆ್ಯಕ್ಟಿಂಗ್ ಎಲ್ಲ ಬದಲಾವಣೆ ಆಗಿದೆ ತುಂಬ ದೊಡ್ಡ ಸಿನಿಮಾಗಳೆಲ್ಲ ಬಂತು ಆ ಒಂದು ದಶಕದ ಪಾತ್ರವನ್ನು ಹಾಕ್ಕೊಂಡಿದ್ದಾರೆ ನಿಮ್ಮ ಎಫರ್ಟ್ ಎಲ್ಲ ಹೇಗಿತ್ತು? ಮಂಜು ಸರ್ ಹೇಳಿದಾಗೆ ಇದು ಪ್ರೀತಿ ಬದಲಾಗಿದೆ, ವ್ಯಕ್ತಪಡಿಸೋ ರೀತಿ ಬದಲಾಗಿದೆ, ಸಿನಿಮಾ ಟೆಕ್ನಾಲಜಿ ಬದಲಾಗಿದೆ. ಬಟ್ ಆ್ಯಸ್ ಅನ್ ಆರ್ಟಿಸ್ಟ್ ಆ ಟೆಕ್ನಾಲಜಿನ ತಲೆಯಲ್ಲಿ ಇಟ್ಕೊಂಡು ಆ್ಯಕ್ಟ್ ಮಾಡಲ್ಲ. ಸೊ ಟೆಕ್ನಿಕಲ್ ಪಾರ್ಟ್ ಏನೇನೂ ಅವ್ರ ಜವಾಬ್ದಾರಿ ಆಗಿರ್ತದೆ. ಒಂದು ಟೆಕ್ನಿಕಲ್ ಐಡಿಯಾ ಇರುತ್ತೆ ಅಷ್ಟೇ. ಅಂದರೆ ಎಷ್ಟು ಕ್ರಿಸ್ಪಾಗಿ ಈ ವಿಚಾರನ ಹೇಳ್ತಾ ಇದ್ದಾರೆ ಅಥವಾ ಲೈಟಿಂಗ್ ಪ್ಯಾಟರ್ನ್ಸ್ ಹೇಗಿದೆ, ಕೆಲವೊಂದು ಮೈನ್ಯೂಟ್ ಟೆಕ್ನಾಲಜಿ ಬೇಸಿಕ್ ಥಿಂಗ್ಸ್ನ ನಾವು ತಲೆಯಲ್ಲಿ ಇಟ್ಕೊಂಡಿರ್ತೀವಿ ಹೊರತು ಒಬ್ಬ ಕಲಾವಿದನಾಗಿ ಅದು ಯಾವುದೇ ಕಾಲಘಟ್ಟ ಆಗಿರಲಿ ಆ ಪಾತ್ರ ನಾನು ಪ್ರಿಪೇರ್ ಆಗೋ ರೀತಿ ಯಾವಾಗಲೂ ಅದು ಸೇಮ್ ಆಗಿರುತ್ತೆ. ಅಂದರೆ ಅವತ್ತಿನ ಕಾಲದಲ್ಲೂ ಹಾಗೆ ಇತ್ತು, ಇವತ್ತಿನ ಕಾಲದಲ್ಲೂ ಅಫ್ಕೋರ್ಸ್ ರೀಲಲ್ಲಿ ನಾವು ಬಂದರೆ ರೀಲ್ ಎಲ್ಲ ಹೆಂಗಿರುತ್ತೆ ನಮ್ಮ ಪ್ರಿಪ್ರೇಷನ್ ಕ್ಯಾಮ್ರಾ ಮುಂದೆ ಬಂದು ನಿಲ್ತಾ ಇಲ್ಲ ಅಂದರೆ ಒನ್ ಮೋರ್ ಟೇಕ್ ಬೇಕಾಗುತ್ತೆ. ಅದು ಆಸಿಸ್ ಹಂಗೆ ಬಂದ್ಬಿಟ್ಟಿದೆ. ಇವತ್ತಿನ ಅಫ್ಕೋರ್ಸ್ ನೀವು ಹೇಳಿದ್ರೆ ನಾನು ಒಂಚೂರು ಚೇಂಜಸ್ ನೋಡ್ತೀನಿ ನಾನು ಈಗಿನ ಕಾಲದಲ್ಲಿ. ಪ್ರಿಪರೇಷನ್ ಮತ್ತು ಫಿಯರ್, ಭಯ ಅನ್ನೋದಿರುತ್ತೆ. ಒಬ್ಬ ಡೈರೆಕ್ಟರ್ ಬೈದಿರ್ತಾನೆ ಅಥವಾ ಒಬ್ಬ ಪ್ರೊಡ್ಯೂಸರ್ ನಾಳೆ ದಿನ ನಾನು ಜಾಸ್ತಿ ಟೆಕ್ಸ್ಟ್ ತೊಗೊಂಡ್ಬಿಟ್ರೆ ಕೆಲಸ ಸಿಗುತ್ತೆ ಅಂತ ಅವ್ರು ರೀಲ್ಸ್ ತಂದು ತೆಗೆದಾಕ್ಬೇಕು ಅಂತ. ಸೊ ನಮಗೆ ಆ ಫಿಯರ್ ನನಗೆ ಬಂದ್ಬಿಟ್ಟಿದೆ. ಆ ಪ್ರಿಪ್ರೇಷನ್ ಅದು ಅಳವಡಿಸ್ಬಿಟ್ಟಿದೆ, ನೇಚರ್ ಆಗ್ಬಿಟ್ಟಿದೆ. ಶಿಸ್ತುಬದ್ಧವಾಗಿ ಪ್ರಿಪೇರ್ ಆಗಿ ಆ ಡೈಲಾಗ್ಸ್ ಕರೆಕ್ಟಾಗಿ ತಿಳ್ಕೊಂಡು ಆ ಟೋನ್ ಆಫ್ ಡೈಲಾಗ್ಸ್ ಒಂದೊಂದು ವರ್ಡ್ ಮೇಲೆ ಎಷ್ಟು ಪ್ರೆಷರ್ ಹಾಕ್ತೀವಿ ಅದನ್ನು ನಾವು ತಿಳ್ಕೊಳ್ಳದೆ ಪ್ರಾಕ್ಟೀಸ್ ಮಾಡಿ ಕಾರಣಕ್ಕೆ ಬರಲ್ಲ. ಸೊ ಪ್ರಿಪರೇಷನ್ ವೈಸ್ ನೋಡಿದ್ರೆ ಅಫ್ಕೋರ್ಸ್ ನಾನು ಎಲ್ಲ ಸಿನಿಮಾಗಳು ಅನ್ನೋರ್ದು ಎರಡು ಕೆಲಸ ವಿಶ್ವ ಸರ್ ಕೆಲವು ಸಿನಿಮಾ, ಅನಂತನಾಗ್ ಸರ್ ಕೆಲವು ಸಿನಿಮಾಗಳು, ಆಮೇಲೆ ನಮ್ಮ ತಂದೆಯದು ಹಳೆಯ ಆಲ್ಬಮ್ಗಳು ಫೋಟೋಸ್ಗಳು, ಅದಕ್ಕೆ ನಮ್ಮ ಕಾಸ್ಟ್ಯೂಮ್ಸ್ಗಳಿಗೆ ಆಗ್ತದೆ. ಇದರದ್ದೆಲ್ಲ ಚಿಕ್ಕ ಪ್ರಿಪ್ರೇಷನ್ಸ್. ಅಂದರೆ ಒಂದಿನ ಮುಗಿದಿಲ್ಲ. ಯಾವತ್ತೋ ಒಂದಿನ ನಾಳೆ ಏನು ಸೀನ್ ಮಾಡ್ತಿದ್ದೀವಿ ಅಥವಾ ಇವತ್ತು ಏನು ಮಾಡಿ ಹೋಗಿದ್ವಿ ಕೆಲಸ ಆಡ್ತಾ ಇರ್ತೀವಿ, ಅದು ಮತ್ತೊಂದು ಸಲ ಮೆಲ್ಕ್ ಹಾಕೋದು ಅದು ಥ್ರೂ ಔಟ್ ಲಾಸ್ಟ್ ಡೇ ಇದು ಅದು ನಡೀತಾನೆ ಇತ್ತು ಪ್ರಾಸೆಸ್ ಮುಗಿದು. ಬಟ್ ಅರ್ಧ ಕೆಲಸ ಇವ್ರ ಕಡೆಯಿಂದ ಆಗೋದು ಪ್ರಿಪ್ರೇಷನ್. ನಾವು ಜಸ್ಟ್ ಕಲಾವಿದರಿಗೆ ಒಂದು ಚೂರು ಫ್ಲೇವರ್ ಆ್ಯಡ್ ಮಾಡಿರ್ತೀವಿ ಕೆಲವೊಂದು ಸಲ. ಸೊ ಟೆಕ್ನಿಷಿಯನ್ಸ್, ಕಾಸ್ಟ್ಯೂಮ್ ಡಿಸೈನರ್, ಅರ್ಧ ಆ ಕಾಸ್ಟ್ಯೂಮ್ ಹಾಕೊಂಡು ಕೂಡಲೇ ಗೊತ್ತಿಲ್ಲದೇ ಶುಭರಾವ್ ನಾನು ಇಷ್ಟು ಪ್ರಿಪೇರ್ ಆಗಿದ್ದೆ ಆ ಬಟ್ಟೆ ಆ ಪರ್ಫೆಕ್ಷನ್ ಹಾಕೊಂಡು ಇವ್ರು ಹೆಂಗೆ ಬರ್ತಾ ಇದ್ರು ನಮ್ಮ ರಂಜಿತ್ ಅವರು ವಾಚ್ ಈ ಕಡೆ ಡೈಲ್ ನೋಡೋದು, ಮಾತಾಡ್ತಾ ಹಿಂಗೆ ತಿಳಿಸ್ಬಿಟ್ರೆ ಹಿಂದೆ ಇವರು ಬಾಡಿ ಗಾರ್ಡ್ ಇರ್ತಾರೆ ಅಜಯ್ ಸರ್ ವಾಚ್ ಅಂತ ಯಾವ್ದಾರ ಒಂದು ಬಟನ್ ಬಿಚ್ಬಿಟ್ಟು ಅದನ್ನ ಒಳಗಡೆ ಒಂದು ಗೋಲ್ಡ್ ಚೈನ್ ಹಾಕ್ಬಿಟ್ರೆ ಸರ್ ತಗೊಳ್ಬಿಡಿ ಆ ಥರ. ಸೊ ಅರ್ಧ ಥರದ ಆ ಕಾಸ್ಟ್ಯೂಮ್ಸು, ಮೇಕಪ್, ಸೆಟ್ ವರ್ಕ್, ಆ ವಾತಾವರಣ ನಾವು ರೆಡಿಯಾಗಿ ಮೇಕಪ್ ಹಾಕೊಂಡು ಬರ್ತಿದ್ದಂಗೆ ಗೊತ್ತಿಲ್ಲದೇ ನಮ್ಗೆ ಪ್ರಿಪರೇಷನ್ ಕೊಟ್ಕೊಡೋದು. ಸೊ ಎಲ್ಲ ಆಯಾಮ ನಮ್ಮ ಪ್ರಿಪರೇಷನ್ ಪ್ಲಸ್ ಅಟ್ಮಾಸ್ಫಿಯರ್ ಪ್ರಿಪರೇಷನ್ಸ್ ಹೆಲ್ಪ್ ಆ್ಯಂಡ್ ಆ ಪಾತ್ರದ ಬಾಡಿ ಲ್ಯಾಂಗ್ವೇಜ್ ಮ್ಯಾನರಿಸಮ್ ಆ ಒಂದು ಕಾಲಘಟ್ಟನೇ ರೆಪ್ರೆಸೆಂಟ್ ಮಾಡ್ತಾರೆ. ಖಂಡಿತ ಮಾತಾಡೋ ಶೈಲಿ ಕೂಡ ಸ್ಪಷ್ಟತೆ, ಎಷ್ಟು ಪಾಸ್ ಬರ್ತಾ ಇರ್ತದೆ ಮಾತಾಡೋದು, ಅವೆಲ್ಲ ನೋಡೋದು ತುಂಬ ಡಿಟೇಲಿಂಗ್ ಆಗಿ. ಅಷ್ಟು ದೊಡ್ಡ ಲೇಖಕಿಯರ ಒಂದು ಕಾದಂಬರಿ ತಗೊಂಡ್ರೆ ನಿಮ್ಗೆ ಎಷ್ಟು ಖುಷಿ ಪಡ್ತಾರೆ? ತುಂಬ ಖುಷಿ ಆಯಿತು. ಇವರು ಕಾದಂಬರಿ ಕೊಟ್ಟರು ಫಸ್ಟ್ ನನಗೆ ವಸಂತ ಒಂದು ಪ್ರಿಂಟ್ ತಂದು ಕೂಡ. ನಾನು ಆಫೀಸಿಂದ ಮನೆ ತುಂಬ ಹತ್ತಿರ ಆಯಿತು. ಆಗಸ್ಟಲ್ಲಿ ಒಂದು 2 ಪೇಜ್ ಓದಿದೆ ನಾನು ಕಾದಂಬರಿ ಇಟ್ಕೊಂಡು. ವಿಷಯ ಇಂಟ್ರೆಸ್ಟ್ ಅಂದರೆ ಪಾತ್ರ ಇಮಿಡಿಯೇಟ್ಲಿ ಇಂಟ್ರೆಸ್ಟಿಂಗ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು, ಎಷ್ಟು ಸ್ವೀಟ್ ಆಗಿದ್ದಾರೆ. ಬಟ್ ನಾನು ಓದಿ ಡಿಸೈಡ್ ಮಾಡೋದಕ್ಕಿಂತ ನನ್ನ ತಾಯಿ ಕೊಟ್ಟೆ ಅವಾಗ ಓದು ಅಂತ. ಯಾಕೆ ಹಿಂಗಂತ ಓದ್ಬಿಟ್ಟು ಹೇಳೋಣ. ಅವ್ರು ರಾತ್ರಿ ಎಲ್ಲ ಕುತ್ಕೊಂಡು ಪಾಪ ಓದ್ಬಿಟ್ಟು ಬೆಳಿಗ್ಗೆ ಹೇಳಿದ್ರು ಯಾಕೆ ಸಿನಿಮಾ ಮಾಡಬೇಕಂತ ಅದೇ ಕಥೆ ಚೆನ್ನಾಗಿದೆ, ಪಾತ್ರ ಚೆನ್ನಾಗಿದೆ, ಸಿನಿಮಾ ಹಿಂಗಾಗುತ್ತೆ ನಾನು ಮತ್ತೆ ಅದನ್ನು ಓದಿದೆ. ನನಗೂ ಇಷ್ಟ ಆಗುತ್ತೆ. ಆಮೇಲೆ ಮಂಜು ಸರ್ಗೂ ಮತ್ತು ಯಾಕೆಂದರೆ ಆ ಥರ ಕಾಲಘಟ್ಟ ಸಿನಿಮಾ ಮಾಡಬೇಕಾದ್ರೆ ಯಾವ ಇಲ್ಲ ಅಷ್ಟೇ ಅಲ್ಲ, ಅದ್ರಲ್ಲಿ ಪ್ರೀತಿ ಜೀವನ ಆಯಿತು, ಇದರಲ್ಲೂ ಪ್ರೀತಿನೇ ಜೀವನ.
ಕೈ ಹಿಡಿಯತ್ತ ನಿಮಗಿರೋ ಪ್ರಶ್ನೆ ನನಗೂ ಅದೇ ಇರೋ ಪ್ರಶ್ನೆ. ಈಗ ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೆ ಎಲ್ಲ ಕಲಾವಿದರು ಕೈ ಹಿಡೀಲಿ, ಇದೊಂದು ಸಿನಿಮಾ ಮತ್ತೊಂದು ದಾರಿದೀಪ ಆಗಲಿ, ಇನ್ನೊಂದು ಮೈಲಿಗಲ್ಲಾಗಲಿ ಅಂತಲೇ ಆಸೆ ಪಡ್ತಾರೆ. ಸೊ ಹಾಗಾಗಿ ಅಷ್ಟು ವರ್ಷಗಳಿಂದ ಅಷ್ಟು ಡೆಡಿಕೇಟೆಡ್ ಆಗಿ ಅಷ್ಟು ಶ್ರದ್ಧೆಯಿಂದ ಇದರಲ್ಲಿ ಇನ್ವಾಲ್ವ್ ಆಗಲೇ ಕೆಲಸ ಮಾಡಿದ್ದೀನಿ. ಹಾಗಾಗಲಿ ಅಂತ ಆಶಿಸ್ತಾ ಇದ್ದೀನಿ. ಅದು ಪ್ರಶ್ನೆ ನನಗೂ ಪ್ರಶ್ನೆನೇ ಆಗಿದೆ. ಯಾವಾಗಲೂ ರಿಲೀಸ್ ದಿನವೇ ಅದ್ರ ಉತ್ತರ ಸಿಗುತ್ತೆ. ಆಗತ್ತಾ ಅಂತ ನಾನು ಇವತ್ತೇ ಭವಿಷ್ಯವಾಣಿ ಬಿಡೋದು ಕಷ್ಟ ಆಗ್ತದೆ. ಅದೃಷ್ಟ ಇಲ್ಲಿಂದ ಎಲ್ಲಿಗಾದ್ರೂ ತೊಗೊಂಡು ಹೋಗ್ಬೋದು, ಅಲ್ಲಿಗೆ ಇರ್ಬೋದು. ಒಟ್ಟಿನಲ್ಲಿ ಒಂದು ಧೈರ್ಯ ಏನಪ್ಪ ಅಂತಂದರೆ, ಎಲ್ಲೂ ಕೂಡ ಸಿನಿಮಾ ಚೆನ್ನಾಗಿಲ್ಲಪ್ಪ ಅಂತಂದು ನನ್ನ ಕರಿಯರ್ ಇದರಿಂದ ಖಂಡಿತ ಇಲ್ಲ, ಅದಕ್ಕೆ ಧಕ್ಕೆ ಅಂತೂ ಬರಲ್ಲ. ನೋಡಿರ್ತಕ್ಕಂಥ ಪ್ರೇಕ್ಷಕ ಬೈಕೊಂಡಂತೂ ಹೋಗಲ್ಲ. ಅಷ್ಟು ನಂಬಿಕೆ ನನಗೆ, ಅಷ್ಟು ಗ್ಯಾರಂಟಿ ಕೊಡಬೇಕು. ಈ ಎಷ್ಟು ಮಟ್ಟ ಕೈ ಹಿಡಿಯುತ್ತೆ ಡೈರೆಕ್ಟರ್ ಎರಡು ಪ್ರಶ್ನೆಗಳಿದೆ. I won't say much. I would just say this movie is all about love that was pure and divine, and that is what is missing in today's era. So maybe you can't experience that in your personal life. So why don't we all go and watch it in theaters to experience that on screen? And I truly believe that love is all about souls getting connected to each other. That used to happen in that era, but now it's lacking. So just to get it back and just to experience that, everybody should go and watch it in theaters. That's it. Thank you so much. Hope you like the trailer. Thank you. ಸಬ್ಜೆಕ್ಟ್ ಅಂತ ಎಲ್ರಿಗೂ ಟ್ರೈಲರ್ನಲ್ಲಿ ಕಂಡು ಬಂದಿದೆ. ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್, ಈ ಒಂದು ತಂಡದಲ್ಲಿ ಜೊತೆ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಕೊಟ್ಟಿದೆ. ಲೈಫ್ ಟೈಮ್ ಮೆಮೊರಿ ಆಗಿ ಕೊಡುವಂಥ ಒಂದು ಸಿನಿಮಾ. ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದೆ, ಒಂದು ಹಿಸ್ಟ್ರಿ ಹೋಗಿ ಆ ಕಾಲಘಟ್ಟದಲ್ಲಿ ಜೀವಿಸುವಂಥ ಒಂದು ಅವಕಾಶ. ನಾನು 1980 ಹುಟ್ಟಿದ್ದು. ಈ ಸಿನಿಮಾ ನಾನು ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ. ನಾನು ನಮ್ಮ ತಂದೆ ತಾಯಿ ಎಷ್ಟು ರೊಮ್ಯಾಂಟಿಕ್ ಆಗಿದ್ದರು, ಆಮೇಲೆ ನಮ್ಮ ತಂದೆ ಹಾಕೊಳ್ತಿರ್ತಕ್ಕಂಥ ಉಡುಪುಗಳು, ಅವರು ಇದ್ದಂಥ ಶೈಲಿ, ಶಿಸ್ತು, ಇದೆಲ್ಲ ಆಲ್ಮೋಸ್ಟ್ ಹೊರಗೆ ಅಂದರೆ ಅವ್ರ ಥರನೇ ನಾನು ಜೀವಿಸಿದ್ರು. ಆಮೇಲೆ ಆಗಿನ ಕಾಲದಲ್ಲಿ ಸಿನಿಮಾಗಳು ಬರ್ತಕ್ಕಂಥ ಅನ್ನೋದು ವಿಷ್ಣು ಸರ್ದು, ಅನಂತನಾಗ್ ಸರ್ದು, ಅವರು ಕನ್ನಡ ಭಾಷೆಯನ್ನು ಮಾತಾಡ್ತಿರ್ತಕ್ಕಂಥ ಸ್ಪಷ್ಟತೆ ಎಷ್ಟು ಚಂದವಾಗಿರ್ತಿತ್ತು. ಮತ್ತು ಅವರ ಅಭಿನಯದಲ್ಲಿ ಒಂದು ಮಧುರತೆ, ಅದೆಲ್ಲ ಕೂಡ ಮತ್ತೆ ನಾವು ಮರು ಸೃಷ್ಟಿ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಆ ಥರ ಸಿನಿಮಾದಲ್ಲಿ ಆ ಪಾತ್ರ ನನಗೆ ಸಿಕ್ಕಿತ್ತು. ಮಂಜು ಸ್ವರಾಜ್ ಅವರು ಮತ್ತು ಲೋಹಿತ್ ಅವರು ಅದು ಯಾಕೆ ಆಯ್ಕೆ ಮಾಡಿ ನನ್ನ ಹತ್ರ ಬಂದರು. ಬಟ್ ನಾನು ಒಂದು ಅದೃಷ್ಟ ಅಂತ ಭಾವಿಸ್ತೀನಿ. ಆ ಥರದೊಂದು ನಿರ್ದೇಶಕನ ಆಲೋಚನೆ ಇದಕ್ಕೆ ಸೂಟ್ ಆಗ್ತಾನೆ ಅನ್ನೋದೇ ಒಂದು ದೊಡ್ಡ ಪ್ರಶಂಸೆ. ಒಂದು ಹುಡುಗರ ಒಂದು ಅವಾರ್ಡ್ ಅಂತ ಹೇಳ್ಬೋದು. ನಾನು ವೇದಿಕೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನಾನು ಚಿಕ್ಕ ಮಗು ಥರ ಅದು ಹೇಳೋದಕ್ಕೆ ಯಾರು ಹೆಂಗೆ ತೊಗೊಳ್ತಿರೋ ಗೊತ್ತಿಲ್ಲ. ಬಟ್ ಒಂದು ಫ್ಯಾಂಟಸಿ, ಒಂದು ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಒಂದು ಆ ಥರದೊಂದು ಬಟ್ಟೆ ಹಾಕ್ಬಿಟ್ಟು ಒಂದು ಪವರ್ಸ್ ಹೆಂಗೆ ಬರುತ್ತೆ. ನನಗೆ ಆ ಕಾಲದಲ್ಲಿ ಅಂದರೆ ಕ್ಯಾಮ್ರಾಮನ್ ನಿಂತ್ಕೊಂಡು ಆ ಥರ ಕಾಸ್ಟ್ಯೂಮ್ಸ್ ಹಾಕೊಂಡು, ಆ ಥರ ಮೇಕಪ್ ಹಾಕೊಂಡು, ಆ ಥರದ ಡೈಲಾಗ್ಸ್, ಆ ಥರದ್ದು ಒಂದು ವರ್ಲ್ಡಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅನ್ನೋರ ಥರ, ವಿಷ್ಣು ಸರ್ ಥರ ನಾನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಫ್ಯಾಂಟಸಿ, ಒಂದು ಸೂಪರ್ ಹೀರೋ, ಅವರೆಲ್ಲ ಸೂಪರ್ ಹೀರೋಸ್ ನನಗೆ. ಸೊ ಅವ್ರ ಥರ ನಾನು ಆಗಿದ್ದೀನಿ ಅನ್ನೋದು ಒಂದು ಒಳಗಡೆ ಒಂದು ಭ್ರಮೆ, ಒಂದು ಫೀಲ್. ಸೊ ಆ ಒಂದು ಖುಷಿ ಚಿಕ್ಕ ಮಗು ಒಂದು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಬಹಳ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ಒಂದು ಪ್ರೀತಿಯ ವಾತಾವರಣ ಸೃಷ್ಟಿಯಾಗಿರುವಂಥ ಟೈಮಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗುತ್ತಾ ಇದೆ. ಈ ಸಿನಿಮಾನ ಒಂದು ಪ್ರೀತಿಯ ಸಂದೇಶ ಕೊಡುತ್ತೆ ಕಪಲ್ಸಿಗೆ, ಹೊಸದಾಗಿ ಮದುವೆ ಆಗಬೇಕಂತೇಳಿ, ಮದುವೆ ಆಗೋರು, ಪ್ರೇಮಿಗಳಿಗೆ. ಈ ಸಿನಿಮಾ ನೋಡಿದ್ರೆ ಬಹಳ ಒಂದು ಖುಷಿ ಕೊಡುತ್ತೆ. ಎಲ್ಲ ಒಂದು ಕಡೆ ಪ್ರೀತಿ ಬಗ್ಗೆ ಇನ್ನೊಂಚೂರು ಇನ್ಸ್ಪೈರ್ ಮಾಡುತ್ತೆ. ಅವತ್ತು ರವಿ ಸರ್ ಪ್ರೇಮಲೋಕದ್ದು ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ರು. ಗೊತ್ತಿಲ್ಲ ಅಷ್ಟು ಅಂದರೆ ನಮ್ಮೆಲ್ಲರದು ಒಂದು ಪ್ರಯತ್ನ, ಒಂದು ಬಯಕೆ ಸಿನಿಮಾ ಮೇಕರ್ಸ್ ಅಂದರೆ ಆ ಥರದ್ದು ಮ್ಯಾಜಿಕ್ ಸೃಷ್ಟಿ ಮಾಡಬೇಕು ಅಂತ.
ಸೊ ಸರಳ ಸುಬ್ಬರಾವ್ ಇಟ್ಸ್ ಒಂದು ಅದರದೇ ಆದಂಥ ಒಂದು ತಾಕತ್ತು, ಅದರದೇ ಆದಂಥ ಒಂದು ಶಕ್ತಿನಲ್ಲಿ ಒಂದು ಪ್ರೇಮವನ್ನು ಸಂದೇಶವನ್ನು ಕೊಡುತ್ತೆ. ನಾನು ಖುಷಿಯಾಗಿದ್ದೀನಿ, ನಾನು ಕಾತುರದಿಂದ ಕಾಯ್ತಿದ್ದೀನಿ. ನನಗೆ ಬಹಳಷ್ಟು ವರ್ಷಗಳ ಶ್ರಮ ಇವತ್ತು ತೆರೆ ಮೇಲೆ ಬರುವಂಥ ಸಂದರ್ಭ ಕಾಲ ಕೂಡಿ ಬರ್ತಾ ಇದೆ. ಕಾಯ್ತಾ ಇದ್ದೀನಿ ತಾವೆಲ್ಲರಿಗೂ ಆಶೀರ್ವಾದ ಮಾಡಿ ಪ್ರೇಕ್ಷಕರಿಗೆ ಸಿನಿಮಾ ನೋಡಬೇಕು, ಜನ ತುಂಬಿರ್ತಕ್ಕಂಥ ಚಿತ್ರಮಂದಿರಗಳನ್ನು ನಾನು ನೋಡಬೇಕು. ಆ ಥರದೊಂದು ಆಸೆಗಳಲ್ಲಿ ಒಂದು ಕನಸಲ್ಲಿದ್ದೀನಿ. 12ನೇ ತಾರೀಕು ಸರಳ ಸುಬ್ಬರಾವ್ ಸಿನಿಮಾ ಬರ್ಬೋದು, ನೋಡಿ ಆನಂದಿಸಿ ನನ್ನ ಆಶೆ.